बोलो भारत माता की, बोलो भारत माता की, बोलो भारत माता की। नावेल्ल हिंदू, नावेल्ल हिंदू, नावेल्ल हिंदू, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು। बोलो भारत माता की, बोलो भारत माता की, बोलो भारत माता की। ಇವತ್ತಿನ ವಿಷಯವನ್ನ ಮೊದಲು ಮಂಡನೆ ಮಾಡ್ತಕ್ಕಂಥವರು ಶ್ರೀಯುತ ಮಧು ಭರತ್ ಅವರು. ತಮ್ಮ ಮೆಡಿಕಲ್ ವಿದ್ಯಾಭ್ಯಾಸವನ್ನ ಅವ್ರು ಮಾಡ್ತಿದ್ದಾರೆ. ಈಗ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ನಾನು ಅವ್ರು ಕೇಳ್ಕೊತೀನಿ. ನಾವೆಲ್ಲರೂ ಕೂಡ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಿರುವಂತಹ ಹಿಂದೂಗಳ ಮೇಲಿನ ಅತ್ಯಾಚಾರ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವ ಅತ್ಯಾಚಾರ, ಹಿಂದೂ ಮೇಲೆ ನಡೀತಿರುವಂತಹ ಹಲ್ಲೆಗಳನ್ನು ಖಂಡಿಸ್ತಾ ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀವಿ. ಭಾರತದ್ದೇ ಅಖಂಡ ಭಾರತ ಆಗಿರುವಂತಹ ಬಾಂಗ್ಲಾದೇಶ, ಭಾರತದಿಂದಲೇ ತುಂಡಾಗಿ ಹೋದಂತಹ ದೇಶ ಯಾವುದು ಅಂತ ಹೇಳಿದ್ರೆ ಅದು ಬಾಂಗ್ಲಾದೇಶ. ಆ ದೇಶದ ವಿರುದ್ಧ, ನಾವೇ ಕೊಟ್ಟಂತಹ ದೇಶದ ವಿರುದ್ಧ ಇವತ್ತು ಹಿಂದೂಗಳ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಇವತ್ತು ಸೇರಬೇಕಿರುವಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ನಾವೇ ಕೊಟ್ಟಂತಹ ದೇಶ, ಆ ದೇಶದ ವಿರುದ್ಧ ನಮ್ಮನ್ನ ರಕ್ಷಣೆ ಮಾಡಿ, ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡಿ ಅಂತ ನಾವಿವತ್ತು ಇಲ್ಲಿ ಸೇರುವಂತ ಪರಿಸ್ಥಿತಿಗೆ ಬಂದಿದ್ದೀವಿ. ಬಾಂಗ್ಲಾದೇಶದಲ್ಲಿ ಯಾವ ರೀತಿಯ ಕಷ್ಟಗಳು ಅಲ್ಲಿಯ ಹಿಂದೂಗಳಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿಯ ಹೆಣ್ಣು ಮಕ್ಕಳ ಮೇಲೆ ರಾತ್ರಿ ಒಬ್ಬರೇ ಮಲಗಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅಲ್ಲಿಯ ಹಿಂದೂಗಳು ರೋಡ್ ನಲ್ಲಿ ಭಯ ಪಡದೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿಯ ಮತೀಶೀಯ ಶಕ್ತಿಗಳು ಓಡಾಡುವಂತವ್ರನ್ನ ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಒಂದು ವಾರದಿಂದಲೋ ಅಥವಾ ಒಂದು ತಿಂಗಳಿಂದಲೋ ಆಗ್ತಿರುವಂತಹ ವಿಷಯ ಅಲ್ಲ. ಇದು ಹಲವಾರು ವರ್ಷಗಳಿಂದ ನಡೆತಿರುವಂತಹ ಒಂದು ಘಟನೆ. ಆದರೆ ಈಗ ಅತಿ ಹೆಚ್ಚು ಆಗ್ತಿರುವಂತಹ ಈ ಸಂಗತಿಗಳು, ಈ ದೇಶ ತುಂಡಾಗುವ ಮುಂಚೆ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಹಿಂದೂಗಳು 33%. 1947ರಲ್ಲಿ ಆ ದೇಶದಲ್ಲಿ ಇದ್ದಂತಹ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅದು 22%. 2023ಕ್ಕೆ ಅಲ್ಲಿ ಇರುವಂತಹ ಹಿಂದೂಗಳು ಎಷ್ಟು ಅಂತ ಹೇಳಿದ್ರೆ ಅದು ಕೇವಲ 7.5. ಪ್ರಸ್ತುತ ಜನಸಂಖ್ಯೆ 7.5ಕ್ಕೂ ಸಂಖ್ಯೆ ಕಮ್ಮಿ ಕುಸಿದಿದೆ ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯ ಘಟನೆಗಳು ಯಾಕೆ ನಡೀತಾ ಇದೆ? ಅಲ್ಲಿ ಒಂದು ಮತೀಯ ಶಕ್ತಿ ಹಿಂದೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಭಾರತದ ಮೇಲೆ ಯಾಕಿಷ್ಟು ಕೋಪ, ಹಿಂದೂಗಳ ಮೇಲೆ ಯಾಕಿಷ್ಟು ಕೋಪ? ನಾವೇ ಕೊಟ್ಟಂತ ದೇಶ, ಆದರೆ ಆ ದೇಶ ಇವತ್ತು ನಮ್ಮ ವಿರುದ್ಧನೇ ನಿಂತಿದೆ. ಈಗ ಎಲ್ಲರೂ ಕೂಡ ಕೇಳಿರ್ಬೋದು, ಶೇಖ್ ಹಸೀನಾ ಸರ್ಕಾರದ ನಂತರ ಅಲ್ಲಿಯ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಇಲ್ಲ, ಶೇಖ್ ಹಸೀನಾ ಸರ್ಕಾರ ಇದ್ದಂತ ಸಂದರ್ಭದಲ್ಲಿಯೇ 200ಕ್ಕೂ ಹೆಚ್ಚು ಹಿಂದೂಗಳ ಮೇಲೆ ದಾಳಿಯಾಗಿದೆ. 200 ಬಾರಿ ಹಿಂದೂಗಳ ಮೇಲೆ ದಾಳಿಯಾಗಿದೆ. 235 ಮಠ ಮಂದಿರಗಳ ಮೇಲೆ ದಾಳಿಯಾಗಿದೆ. ಕೇವಲ 2017ನೇ ಇಸವಿಯಲ್ಲಿ ಅಲ್ಲಿಯ ಮಾಧ್ಯಮಗಳ ಮತ್ತೆ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ 2019ರಲ್ಲಿ ಅಲ್ಲಿಯ ಒಂದು ಗ್ರಾಮದಲ್ಲಿ ಒಂದೇ ದಿನ ಒಂದೇ ಊರಿನಲ್ಲಿ 8 ಮನೆಗಳಿಗೆ ಬೆಂಕಿಯನ್ನು ಹಾಕುವಂತ ಕೆಲಸವನ್ನ ಅಲ್ಲಿಯ ಮತೀಯ ಶಕ್ತಿ ಮಾಡುತ್ತೆ. ಅಲ್ಲಿಯ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗ್ತಾರೆ, ಅಲ್ಲಿಯ ಹುಡುಗರು ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಸಾಯ್ತಾರೆ. ಆದರೆ ಅದರ ವಿರುದ್ಧ ಅಲ್ಲಿಯ ಸರ್ಕಾರ ಏನೂ ಮಾತಾಡುವುದಿಲ್ಲ. ಅಲ್ಲಿಯ ಹಿಂದೂಗಳು ಎಷ್ಟು ಸಹಿಸಬೇಕು ಅಷ್ಟನ್ನು ಸಹಿಸ್ತಾ ಇದ್ದಾರೆ, ಘರ್ಷಣೆ ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಎಲ್ಲವೂ ಕೂಡ ಆಗ್ತಾ ಇದೆ. ಅದೇ ರೀತಿ ಬಾಂಗ್ಲಾದಲ್ಲಿ ಪ್ರತಿ ವರ್ಷ ಜೋರಾಗಿ ಆಚರಿಸುವಂತ ಹಬ್ಬ ಯಾವುದು ಅಂತ ಹೇಳಿದ್ರೆ ಅದು ದುರ್ಗೆ ಹಬ್ಬ. ದುರ್ಗಾ ಮಾತೆಯನ್ನ ಅಲ್ಲಿ ಆರಾಧ್ಯ ದೈವ ಅಂತ ಹೇಳಿ ಅಲ್ಲಿಯ ಹಿಂದೂಗಳು ಪೂಜಿಸ್ತಾರೆ. ಅಂತಹ ಹಬ್ಬವನ್ನ ಅಲ್ಲಿಯ ಮತೀಯ ಶಕ್ತಿಗಳು ಮಾಡಲಿಕ್ಕೆ ಬಿಡ್ಲಿಲ್ಲ. ಅಲ್ಲಿಯ ದುರ್ಗಾ ದೇವತೆಗಳ ಮೇಲೆ ಚಪ್ಪಲನ್ನು ಎಸೆಯಲಾಯಿತು, ಅಲ್ಲಿ ದುರ್ಗಾ ದೇವತೆಯ ಮೇಲೆ ಧ್ವಂಸವನ್ನು ಮಾಡಲಿಕ್ಕಾಯ್ತು. ಅಲ್ಲಿಯ ಹಿಂದೂಗಳು, ಅಲ್ಲಿಯ ಹಿಂದೂ ಯುವ ಸಮಾಜ ಎಲ್ಲರೂ ಕೂಡ ಸಹಿಸುವಷ್ಟು ಸಹಿಸಿದ್ರು, ತಡೆಯುವಷ್ಟು ತಡೆದ್ರು. ಆ ಒಂದು ಸಂದರ್ಭದಲ್ಲಿ ನಿಷೇಧವನ್ನು ಮಾಡಿದ್ರು. ಎಲ್ಲ ದೇವತೆಗಳನ್ನ ಇವರು ದುರ್ಗಾ ಪೂಜೆಯನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ.
ಇದೇ ರೀತಿ ಬಿಟ್ರೆ ನಮಗೂ ಕೂಡ ಇಲ್ಲಿ ಉಳಿಗಾಲ ಇಲ್ಲ. ಇರುವಂತಹ ದುರ್ಗಗಳನ್ನಾದ್ರೂ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಶ್ಚಯವನ್ನ ಮಾಡಿದ್ರು. ನಿಶ್ಚಯವನ್ನ ಮಾಡಿದ ನಂತರ ಅಲ್ಲಿಯ ಯುವ ಸಮಾಜ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಇಲ್ಲಿಯ ಹೆಣ್ಣಿನ ರಕ್ಷಣೆ ಯಾರ ಹೊಣೆ ಅಂತ ಹೇಳಿದ್ರೆ ಅದು ನನ್ನ ಹೊಣೆ, ದುರ್ಗಾ ಮಾತೆಯ ರಕ್ಷಣೆ ಯಾರ ಹೊಣೆ ಅಂತ ಹೇಳಿದ್ರೆ ಅದು ನನ್ನ ಹೊಣೆ. ಹಾಗಾಗಿ ದುರ್ಗೆಯನ್ನ ನಾನೇ ರಕ್ಷಿಸಬೇಕು ಅಂತ ಹೇಳಿ ಅಲ್ಲಿಯ ಯುವ ಸಮಾಜ ಶಸ್ತ್ರವನ್ನ ಹಿಡಿದು ಅಲ್ಲಿ ಇದ್ದಂತಹ ಟೆಂಟ್ಗಳಲ್ಲಿ ನಿಲ್ತು. ನನ್ನ ದೇವತೆಯನ್ನ ಮುಟ್ಲಿಕ್ಕೆ ಬಂದ್ರೆ ನನ್ನನ್ನ ದಾಟಿ ನನ್ನ ಮೇಲೆ ನೀವು ದೇವತೆಯನ್ನ ಮುಟ್ಟಬೇಕು ಅಂತ ನಿಶ್ಚಯ ಮಾಡ್ತು. ಆ ಚಿತ್ರವನ್ನು ನಾವೆಲ್ಲರೂ ಕೂಡ ನೋಡಿರ್ಬೋದು. ಆ ಚಿತ್ರ ಯಾವ ರೀತಿ ಕಾಣಿಸ್ತಿತ್ತು ಅಂದ್ರೆ, ಸ್ವಯಂ ಭಗವಂತ, ಸ್ವಯಂ ಶಿವ ತನ್ನ ತಾಯಿಗಾಗಿ, ರಕ್ಷಣೆಗಾಗಿ ಶಸ್ತ್ರವನ್ನ, ತ್ರಿಶೂಲವನ್ನ ಹಿಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಹನುಮಂತನ ರೀತಿಯಲ್ಲಿ ಆ ಒಂದು ಯುವ ಸಮಾಜ ಕಾಣಿಸ್ತಾ ಇತ್ತು. ಯಾವ ರೀತಿಯಲ್ಲಿ ಅಂತ ನಾನು ಗದೆಯನ್ನು ಹಿಡಿದು ನಿಂತಿದ್ದೇನೆ, ಸೀತಾಮಾತೆಯನ್ನು ಮುಟ್ಲಿಕ್ಕೆ ತಾಕತ್ತಿದ್ರೆ ಮುಂದೆ ಬಾ ಅನ್ನುವಂತ ರೀತಿಯಲ್ಲಿ ಆ ಒಂದು ಚಿತ್ರ ಕಾಣಿಸ್ತಾ ಇತ್ತು. ಅದೇ ರೀತಿಯಲ್ಲಿ ಅಲ್ಲಿಯ ಹೆಣ್ಣು ಮಕ್ಕಳು ಕೂಡ ಬೀಳಿಗೆ ಬಂದ್ರು. ನನ್ನನ್ನ ಮಾನ ಪ್ರಾಣದ ರಕ್ಷಣೆ ನನ್ನದೇ ಹೊಣೆ ಅಂತ ಹೇಳ್ತಾ ಅಲ್ಲಿ ಶಸ್ತ್ರವನ್ನು ಹಿಡಿದು ರಸ್ತೆಯಲ್ಲಿ ನಿಂತರು. ನನ್ನ ಮಾನವನ್ನ ಇನ್ನು ಭಂಗ ಮಾಡ್ಲಿಕ್ಕೆ ಬಂದ್ರೆ ಒಂದು ನೀರು ಇರಬೇಕು, ಇಲ್ಲದಿದ್ರೆ ನಾನು ಇರಬೇಕು ಅಂತ ಹೇಳಿ ನಿಂತರು. ಆ ಚಿತ್ರವನ್ನು ನೋಡಿದ್ರೆ ನಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಚಾಮುಂಡೇಶ್ವರಿ ಅಧರ್ಮ ಹೆಚ್ಚಾದಾಗ ಮನುಷ್ಯನನ್ನ ಕೊಲ್ಲಿಕ್ಕೆ, ಸಂಹಾರ ಮಾಡಲಿಕ್ಕೆ ಶಸ್ತ್ರವನ್ನು ಹಿಡಿದು ನಿಂತರು, ಅದೇ ರೀತಿಯಲ್ಲಿ ಬಾಂಗ್ಲಾದೇಶದ ಹಿಂದೂ ಹೆಣ್ಣು ಮಕ್ಕಳು ನಿಂತರು. ನಾವೆಲ್ಲರೂ ಕೂಡ ಈ ಹಿಂದೆ ನೋಡಿರ್ಬೋದು. ಅಲ್ಲಿಯ ಇಸ್ಕಾನಿನ ಚಿನ್ಮಯ ಕೃಷ್ಣಜಿ ಪ್ರಭುರನ್ನ ಬಂಧನ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಹಿಡಿದುಕೊಂಡು ಅವರನ್ನ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡಿದ್ಲು. ಆ ಸಂದರ್ಭದಲ್ಲಿ ಅವರು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಒಂದು ವಿಕ್ಟರಿ ಸಿಂಬಲ್ ಅನ್ನ ತೋರಿಸಿದ್ರು. ಇದರ ಅರ್ಥ ಏನಂತ ಹೇಳಿದ್ರೆ, ಧರ್ಮ ರಕ್ಷತಿ ರಕ್ಷಿತ, ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಿನ್ನನ್ನು ರಕ್ಷಿಸುತ್ತೆ. ನಾವು ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದೇವೆ, ನಮಗೆ ಯಾವತ್ತಿದ್ರೂ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅನ್ನುವಂಥದ್ದನ್ನ ಹೇಳಿದ್ರು. ಅದೇ ರೀತಿ ಇನ್ನೊಂದು ಮುಷ್ಟಿಯನ್ನ ಕಟ್ಟಿ ಹೇಳಿದ್ರು, ನಾವೆಲ್ಲರೂ ಕೂಡ ಸಂಘಟಿತರಾಗಿರ್ಬೇಕು. ಅಹಿಂಸಾ ಪರಮ ಧರ್ಮ, ಹಿಂಸೆಯನ್ನ ಮಾಡಬಾರ್ದು, ಹಿಂಸೆಯನ್ನ ಮಾಡಬಾರ್ದು. ಆದರೆ ನಮ್ಮನ್ನ ಯಾರಾದ್ರೂ ಮುಟ್ಲಿಕ್ಕೆ ಬಂದ್ರೆ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ಬೇಕು ಅಂತ ಪೂರ್ತಿ ಶ್ಲೋಕವನ್ನು ಹೇಳಿದ್ರು. ಧರ್ಮ ಹಿಂಸೆ ತಥೈವಚ, ಅಹಿಂಸೆಯನ್ನ ಮಾಡಬಾರ್ದು, ನಮ್ಮ ಧರ್ಮವನ್ನ ಮುಟ್ಲಿಕ್ಕೆ ಬಂದ್ರೆ ನಾವು ಬಿಡಬಾರ್ದು ಅನ್ನುವಂತ ಸಂದೇಶವನ್ನ ಹೇಳಿದ್ರು. ಅವರು ಹೇಳಿದಂತಹ ಒಂದು ಸಂಘಟನೆಯಾಗಿರಬೇಕು ಅಂತ ಅನ್ನುವ ನಿಟ್ಟಿನಲ್ಲೇನೆ ಇಂದಿಗೂ ಕೂಡ ಬಾಂಗ್ಲಾದೇಶದಲ್ಲಿ ಒಗ್ಗಟ್ಟಿನಲ್ಲಿದ್ದಾರೆ. ಅಲ್ಲಿಯ ಬಾಂಗ್ಲಾದೇಶದ ಸರ್ಕಾರ ಹೇಳುತ್ತೆ, ಇಸ್ಕಾನ್ ಅನ್ನುವಂಥದ್ದು ಒಂದು ಉಗ್ರವಾದಿ ಸಂಘಟನೆ, ಈ ಸಂಘಟನೆಯನ್ನ ಬ್ಯಾನ್ ಮಾಡಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ ಈ ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಆದರೆ 1971ರಲ್ಲಿ ಅವರಿಗೆ ಸ್ವಾತಂತ್ರ್ಯವನ್ನ ಇದೇ ದೇಶ ಕೊಡಿಸಿದ ನಂತರ ಆ ದೇಶದ ಪರವಾಗಿ ಯಾವ ದೇಶ ಕೂಡ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ಇಸ್ಕಾನ್ ಸಂಸ್ಥೆ ಒಂದು ಕಾರ್ಯಕ್ರಮವನ್ನ ಮಾಡುತ್ತೆ, ಸೇವ್ ಬಾಂಗ್ಲಾದೇಶ್ ಕನ್ಸಿಸ್ಟ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ಸಂಗ್ರಹವಾದಂತ ಹಣ ಎಷ್ಟು ಅಂತ ಹೇಳಿದ್ರೆ ಬರೋಬ್ಬರಿ $2,500 ಅನ್ನ ಇಂದಿನ ಹಣಕ್ಕೆ ನಾವು ಪೈಟಾಯಿಸಿ ಮಾಡಿಕೊಂಡ್ರೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಅಷ್ಟು ಹಣವನ್ನ ಸಂಗ್ರಹ ಮಾಡಿ ಅವರಿಗೆ ಅನ್ನವನ್ನ ಕೊಡ್ಲಿಕ್ಕೆ, ಅನ್ನವನ್ನ ತಿನ್ಲಿಕ್ಕೆ ಇಲ್ಲದಂತಹ ಸಂದರ್ಭದಲ್ಲಿ ಅವರಿಗೆ ಊಟವನ್ನ ಹಾಕಿದ್ದು ಯಾರಂತ ಹೇಳಿದ್ರೆ ಅದು ಇಸ್ಕಾನ್. ಇನ್ನೂ ಕೂಡ 1 ಲಕ್ಷ ಜನರಿಗೆ ಪ್ರತಿನಿತ್ಯ ಊಟವನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅಲ್ಲಿಯ ಇಸ್ಕಾನ್. ಅಲ್ಲಿಯ ಮಕ್ಕಳಿಗೆ ಓದ್ಲಿಕ್ಕೆ ಅಲ್ಲಿಯ ವೃದ್ಧಾಶ್ರಮಗಳನ್ನು ಓಪನ್ ಮಾಡ್ತಿರುವಂತದ್ದಾಗಿರ್ಬೋದು, ಅಲ್ಲಿಯ ಎಲ್ಲರನ್ನೂ ಯಾವುದೇ ಜಾತಿ ಭೇದ ಧರ್ಮವನ್ನು ನೋಡ್ದೇನೆ ಮಾಡ್ತಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ಇಸ್ಕಾನ್. ಅಷ್ಟೇ ಅಲ್ಲ, ಈ ಹಿಂದೆ ಎಲ್ಲರಿಗೂ ಇಫ್ತಾರ್ ಕೂಟವನ್ನು ಕೇಳಿದ್ವಿ. ಇದೇ ಇಸ್ಕಾನಿನ ದೇವಸ್ಥಾನದಲ್ಲಿ ಅಲ್ಲಿಯ ಮತೀಯ ಶಕ್ತಿಗಳನ್ನ ಕರೆದು ಅವರಿಗೆ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿತ್ತು. ಒಂದು ಮನೆಗೆ ದ್ರೋಹವನ್ನ ಬಗೆಯುವಂತ ಕೆಲಸವನ್ನ ಇವತ್ತು ಅಲ್ಲಿಯ ಮತೀಯ ಶಕ್ತಿ ಇಸ್ಕಾನಿಗೆ ಮಾಡ್ತಾ ಇದೆ. ದೇಶದ್ರೋಹಿ ಅಂತ ಇಸ್ಕಾನ್ ಅನ್ನು ಕರೀತಾ ಇದೆ.
ಇದರ ಅರ್ಥ ಅಲ್ಲಿಯ ಮತೀಯ ಶಕ್ತಿಗಳು ಇಡೀ ವಿಶ್ವಕ್ಕೆ ಕೊಟ್ಟಿರುವಂತ ಸಂದೇಶ ಏನಂತ ಹೇಳಿದ್ರೆ, ನೀವು ನಮಗೆ ಇಫ್ತಾರ್ ಕೂಟವನ್ನು ಮಾಡಿ, ಏನೇ ಮಾಡಿ, ಆದರೆ ನಮ್ಮ ಪ್ರಬಲ ಆದಾಗ ನೀವು ಕಾಫಿರರೇ ಅನ್ನುವಂಥದ್ದನ್ನ ಅಲ್ಲಿಯ ಮತೀಯ ಶಕ್ತಿ ಇಡೀ ವಿಶ್ವಕ್ಕೆ ತಿಳಿಸ್ತಾ ಇದೆ. ಇದಕ್ಕೆ ಭಾರತ ಈ ದೇಶ ಬಂಗಾಳ ಪರ ನಿಲ್ಬೇಕು, ಬಂಗಾಳ ಪರ ನಿಲ್ಲಕ್ಕೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ದೇಶಭಕ್ತಿ ಅಂದ್ರೆ ಇಸ್ರೇಲ್ ಅಂತ ಹೇಳ್ತಾರೆ. ಇಸ್ರೇಲ್ ತನ್ನ ಯಾವುದಾದ್ರೂ ಒಬ್ಬ ಯಹೂದಿಯನ್ನ ಮುಟ್ಟಿದ್ರೆ, ಯಾವುದಾದ್ರೂ ಒಬ್ಬ ಯಹೂದಿಯನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಯಾವ ರೀತಿಯಲ್ಲಿ ಹುಡುಗಿ ಹೊಡೆಯುತ್ತೋ ಅದೇ ರೀತಿಯ ಕೆಲಸವನ್ನ ನಮ್ಮ ದೇಶವು ಕೂಡ ಆ ಬಂಗಾಳದಲ್ಲಿ ದಾಳಿ ಮಾಡ್ತಿರುವಂತವ್ರಿಗೆ ಮಾಡಬೇಕು. ಅವ್ರಿಗೆ ಹೊಡಿಬೇಕಾಗಿಲ್ಲ, ನಾವು ಕೊಡ್ತಿರುವಂತಹ ಅನ್ನ ಅಂದ್ರೆ ಅಕ್ಕಿ, ದವಸ ಧಾನ್ಯ ಎಲ್ಲವನ್ನ ನಿಲ್ಲಿಸಿದ್ರೆ ಆಯ್ತು. ಕೋಲ್ಕತ್ತಾ ಬಾಂಗ್ಲಾದೇಶದಿಂದ 4 ಲಕ್ಷ ಜನಗಳು ನಮ್ಮ ದೇಶದಲ್ಲಿ ಆರೋಗ್ಯಕ್ಕಾಗಿ ಬರ್ತಾರೆ. ಕೋಲ್ಕತ್ತಾದ ಒಂದು ಆಸ್ಪತ್ರೆ ಹೇಳಿದೆ, ನೀವೇನಾದ್ರೂ ಈ ದೇಶಕ್ಕೆ ಟ್ರೀಟ್ಮೆಂಟ್ ಬರ್ಬೇಕಂತ ಹೇಳಿದ್ರೆ ನಮ್ಮ ಧ್ವಜಕ್ಕೆ ನೀವು ನಮಸ್ಕಾರ ಮಾಡಿ ಸಲ್ಯೂಟ್ ಮಾಡಿ ಹೊರಗೆ ಬರ್ಬೇಕು, ಇಲ್ಲದಿದ್ರೆ ಹೊರಗೆ ಬರೋ ಹಾಗಿಲ್ಲ ಅಂತ. ಅದೇ ರೀತಿಯಲ್ಲಿ ಸಲ್ಯೂಟ್ ಮಾಡಿ ನಮಸ್ಕಾರವನ್ನು ಮಾಡಿ ಹೊರಗಡೆ ಬರ್ತಾ ಇದ್ದಾರೆ. ಇದು ಭಾರತದ ತಾಕತ್ತು. ಇದೆಲ್ಲದಕ್ಕೂ ಮುಂಚೆ ನಾವೆಲ್ಲರೂ ಕೂಡ ಸಂಘಟಿತರಾಗಬೇಕು. ಬಾಂಗ್ಲಾದೇಶ ಹಿಂದೂಗಳ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನ ಹೇಳಬೇಕು. ನಾವೆಲ್ಲರೂ ಕೂಡ ಒಂದಾಗಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು, ಬೋಲೋ ಭಾರತ್ ಮಾತಾ ಕಿ.